ಹೇಳಿರೋದು ಪ್ರಧಾನಿ ಮೋದಿರವರಿಗೆ ಕರ್ನಾಟಕದ ಪ್ರೀತಿಗಿಂತ ದ್ವೇಷವೇ ಹೆಚ್ಚಿದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಒಬ್ಬ ಸಂಸದರು ಕೂಡ ಪಾರ್ಲಿಮೆಂಟ್ ಹೋಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಿಲ್ಲ. ಸಂಸದ ತೇಜಸ್ವಿ ಸೂರ್ಯರನ್ನ ಆತ ಸೂರ್ಯ ಅಲ್ಲ ಅಮಾವಾಸ್ಯೆ ಅಂತ ಕರೆದಿದ್ದಾರೆ. ತೇಜಸ್ವಿ ಸೂರ್ಯ ಗೌರವಾನ್ವಿತ ಸಂಸದರಿದ್ದಾರೆ. ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು. ಒಬ್ಬ ಚುನಾಯಿತ ಪ್ರತಿನಿಧಿ ಬಗ್ಗೆ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಶೋಭೆಯನ್ನು ತರೋದಿಲ್ಲ. ರಾಜ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಮೋದಿಯವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಡಂಗೂರ ಬರೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನ್ಯಾಯ ಕೊಟ್ಟಿದ್ದಾರೆ ವಿನ ಅನ್ಯಾಯಗಳು ಯಾವತ್ತೂ ಕೂಡ ಆಗಿಲ್ಲ. ಆದರೆ ನೀವು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 2.5 ವರ್ಷದಲ್ಲಿ ಯಾವ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀರಿ? ಗ್ಯಾರಂಟಿ 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 ಅಂತ ಹೇಳಿಕೊಂಡು ರಾಜ್ಯವನ್ನು ಲೂಟಿ ಮಾಡಿ ಕರ್ನಾಟಕ ರಾಜ್ಯವನ್ನು ನಿಮ್ಮ ಹೈಕಮಾಂಡ್ಗೆ ATM ಆಗಿ ಏನು ಪರಿವರ್ತನೆ ಮಾಡಿದ್ದೀರಿ? ಇದೇ ಸಾಧನೆ ನಿಮ್ಮದು. ಕರ್ನಾಟಕದಲ್ಲಿ ಇವತ್ತು ಹಣ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ATM ಆಗಿ ಏನು ಪರಿವರ್ತನೆ ಮಾಡಿದ್ದಾರಲ್ಲ, ಇದೇ ನಿಮ್ಮ ಸಾಧನೆ. ಇವತ್ತು ನೀವು ಕಳೆದ 2 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀರಿ ರಾಜ್ಯದ ಜನತೆಗೆ ತಿಳಿಸಿ. ದಿನ ಬೆಳಗಾದರೂ ಕೂಡ ಹೊಸ ಹೊಸ ನಾಟಕವನ್ನು ಪ್ರಾರಂಭ ಮಾಡ್ತೀರಿ. ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕಾಂತರಾಜ್ ವರದಿ, ಜಾತಿ ಜನಗಣತಿ, ಈಗ RSSನ ಟೀಕೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ವಿಚಾರಗಳನ್ನು ಮುನ್ನೆಲೆಗೆ ತರುವಂಥದ್ದು. ಕೇಂದ್ರದ ಬಗ್ಗೆ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯನವರು 15-16 ಬಜೆಟ್ಗಳನ್ನು ಮಂಡನೆ ಮಾಡಿದ್ದೀವಿ ಅಂತೇಳಿ ತಾವು ಜಂಬ ಕೊಚ್ಕೊಳ್ತೀರಲ್ಲ. ರಾಜ್ಯದಲ್ಲಿ ಕಳೆದ 2.5 ವರ್ಷದಲ್ಲಿ ಯಾವ ಹೊಸ ಯೋಜನೆಯನ್ನು ತಂದಿದ್ದೀರಿ ಅದನ್ನು ಹೇಳಿ. ಕರ್ನಾಟಕದ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದೀರಿ. ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರದ ಮುಳುಗೋಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿಗಳು ದೇವಸ್ಥಾನಗಳಿಗೆ ಪತ್ರ ಬರೆದಿದ್ದಾರೆ, ಹಣವನ್ನು ಕೊಡಿ, ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಅಂತೇಳಿ. ನಿಮ್ಮ ಗ್ಯಾರಂಟಿ ಮಾಡಲನ್ನು ನಂಬಿಕೊಂಡು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಅದೇ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ. ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಕಳೆದ ತಿಂಗಳು ತಾವು ನೋಡಿದ್ರಿ, ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜ್ಯ ಸರ್ಕಾರಕ್ಕೆ ಹಣ ಇಲ್ಲ. ಕಲಬುರಗಿನಲ್ಲಿ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆ? 6 ತಿಂಗಳಿಂದ ಸಂಬಳ ಕೊಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ. ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೊಂದು ಕಡೆ ಇಸ್ಪೀಟ್ ದಂಧೆ, ಓಸಿ ದಂಧೆ ನಡೀತಾ ಇದೆ. ನಮ್ಮ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಸವರಾಜ ರೆಡ್ಡಿ ಅವರು ಲೆಟರ್ ಬರೆದಿದ್ದಾರೆ. ಏನು ಬರೆದಿದ್ದಾರೆ? 400 ಕೋಟಿ ಇವತ್ತು ರಾಜ್ಯಕ್ಕೆ ಇವತ್ತು ಸ್ಟೇಟ್ ಎಕ್ಸ್ಚೆಕರ್ಗೆ ಅನ್ಯಾಯ ಆಗ್ತಿದೆ. ಮರಳು ಮಾಫಿಯಾ, ಮರಳು ಮಾಫಿಯಾ, ಇಸ್ಪೀಟ್ ದಂಧೆ, ಪೊಲೀಸರ ಬೆಂಬಲ ಇಲ್ಲದೇನೆ, ಪೊಲೀಸರಿಗೆ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳ ಬೆಂಬಲ ಇಲ್ಲದೇನೆ ನಡೆಯೋದಕ್ಕೆ ಸಾಧ್ಯನಾಗಾದರೆ ಇದು ರಾಜ್ಯದ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಬೇಕಾಗ್ತದೆ. ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಇವತ್ತು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ನಮ್ಮ ಸಂಸದರನ್ನು ಕೇಂದ್ರ ಸರ್ಕಾರನ ಟೀಕೆ ಮಾಡೋದ್ರ ಬದಲಾಗಿ ನೀವೇನು ಕಡಿದು ಕಟ್ಟೆ ಹಾಕಿದ್ದೀರಿ ಅದನ್ನು ರಾಜ್ಯ ಜನತೆಗೆ ತಿಳಿಸಿ. ಬೆಂಗಳೂರು ಅಭಿವೃದ್ಧಿ ಏನಾಗಿದೆ ಇವತ್ತು ಕಿರಣ್ ಮಜುಮ್ದಾರ್ ಮತ್ತು ಮೋಹನ್ ದಾಸ್ ಪೈ ಅಂತ ಹಿರಿಯರು ಇವತ್ತು ಕರ್ನಾಟಕ ಸಿಲಿಕಾನ್ ವ್ಯಾಲಿ ಅಂತ ಇಡೀ ಜಗತ್ತಿನಲ್ಲಿ ಗುರುತಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು IT-BT ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ನಂತರದಲ್ಲಿ ಅತಿ ಹೆಚ್ಚು GST ಕೊಡ್ತಕ್ಕಂಥ ರಾಜ್ಯ. ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಇವತ್ತು ಕರ್ನಾಟಕ ಬಿಟ್ಟು ಹೊರ ರಾಜ್ಯಕ್ಕೆ ಓಡೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಆ್ಯಂಟಿ ಡೆವಲಪ್ಮೆಂಟ್ ಪಾಲಿಸಿ ಏನಿದೆ, ಇವತ್ತು ಕೈಗಾರಿಕೋದ್ಯಮಿಗಳು ಕೂಡ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಇವತ್ತು ಪರಿಹಾರವನ್ನು ಕೊಡ್ತಾ ಇಲ್ಲ. ಇವತ್ತು ಕೂಡ 1 ರೂಪಾಯಿ ಕೂಡ ಕಲ್ಯಾಣ ಕರ್ನಾಟಕ ಆಗಲಿ, ಇವತ್ತು ಬಿಜಾಪುರ ಜಿಲ್ಲೆಗಳಲ್ಲಾಗಲಿ ರೈತರು ಸಂಕಷ್ಟದಲ್ಲಿ ಏನಿದ್ದಾರೆ ಅವ್ರಿಗೆ ಪರಿಹಾರ ಕೊಡೋದಕ್ಕಾಗಿಲ್ಲ. 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಟೀಕೆ ಮಾಡ್ತಾರೆ ನೀವು ಮೋದಿ ಸರ್ಕಾರವನ್ನು. ಮೊದಲು ನೀವೇನು ಸಾಧನೆ ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಲಿ ಸಿದ್ದರಾಮಯ್ಯನವರಾಗಲಿ,
ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮಂತ್ರಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.